ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ನಿಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ ಏನಾದರೂ ನೀವು ಬ್ಯಾಂಕ್ ಸೆಕ್ಟರ್ನಲ್ಲಿ ವರ್ಕ್ ಮಾಡಬೇಕಂತ ಅನ್ಕೊತಿದ್ರೆ ಈಗ ನಿಮ್ಮ ಬ್ಯಾಂಕ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಕುರ್ಮಾಂಚಲ್ ನಾಗರ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಹೆಡ್ ಆಫೀಸ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇರುತ್ತೆ. ಕ್ಯಾಶಿಯರ್ ಆಗಿ ಕ್ಲರ್ಕ್ನ ವೇಕೆನ್ಸೀಸ್ ಖಾಲಿ ಇದ್ದು, ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಮತ್ತು ಎಲಿಜಿಬಿಲಿಟಿ ಇರೋವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಿರುತ್ತೆ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಅಸಿಸ್ಟೆಂಟ್ ಗ್ರೇಡ್ನ ಹುದ್ದೆಗಳು ಗ್ರೇಡ್ 2 ವೇಕೆನ್ಸೀಸ್ ಇದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿ ಬಂದು ಒಟ್ಟು ನಿಮಗೆ 60 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಮಿನಿಮಮ್ ಸ್ಯಾಲ್ರಿ ಬಂದು 21,346 ರೂಪಾಯಿಂದ ಹಿಡಿದು 58,786 ರೂಪಾಯಿವರೆಗೂ ನಿಮಗೆ ಮಿನಿಮಮ್ ಸ್ಯಾಲ್ರಿನ ನೀಡಲಾಗ್ತಾಯಿದ್ದು. ಇನ್ನು ಈ ಒಂದು ಹುದ್ದೆಗೆ ಮಿನಿಮಮ್ 21 ವರ್ಷದಿಂದ ಮ್ಯಾಕ್ಸಿಮಮ್ 35 ವರ್ಷದ ಒಳಗಡೆ ಇರುವಂಥವ್ರು ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಹಾಗೆ ನಿಮ್ಮ ಏಜ್ ಕನ್ಸಿಡರೇಷನ್ ಬಂದು ಏಪ್ರಿಲ್ 30ನೇ ತಾರೀಕುವರೆಗೂ ನಿಮಗೆ ಏಜ್ ಕನ್ಸಿಡರೇಷನ್ ಮಾಡಲಾಗ್ತಾಯಿದೆ. ಹಾಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಡೊಮೆಕ್ಲೈನ್ ಸರ್ಟಿಫಿಕೇಟ್ನ ಆ ಒಂದು ಸ್ಟೇಟ್ಗೆ ಸೇರಿರೋವಂಥವ್ರಿಗೆ ಈ ಒಂದು ಡೊಮೆಕ್ಲೈನ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ನಿಮ್ಮ ಬಳಿ ಇರಬೇಕಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋರು ಜಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರೆ ಸಾಕು, ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಇದ್ರ ಜೊತೆಗೆ ನಿಮಗೆ ಹಿಂದಿ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ನಾಲೆಜ್ ಇರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಈ ಹುದ್ದೆಗೆ ಆಯ್ಕೆ ಆಗೋವಂಥವ್ರಿಗೆ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ನೀವು ಒಂದಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ. ಒಟ್ಟು ನೀವು 50,000 ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಅಮೌಂಟ್ನ ನೀಡಬೇಕಾಗುತ್ತೆ. ಅದು ಕೂಡ ನಿಮಗೆ ರೀಫಂಡಬಲ್ ಆಗುತ್ತೆ. ಯಾವಾಗ ಏನು ಅನ್ನೋದು ನಿಮಗೆ ನಿಮ್ಮ ಜಾಯ್ನ್ ಆಗೋ ಸಮಯದಲ್ಲಿ ತಿಳಿಸ್ತಾರೆ. ಇನ್ನು ನೆಕ್ಸ್ಟ್ ಬಂದು ನೀವು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಅಪ್ಲಿಕೇಶನ್ ಫೀಸ್ 1,000 ರೂಪಾಯಿ ಇರುತ್ತೆ. ಇದು ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಇದು ಇನ್ಕ್ಲೂಡಿಂಗ್ GST ಆಗಿದ್ದು, ಇನ್ನೇನಾದರೂ ನಿಮಗೆ ಅದರ್ ಚಾರ್ಜಸ್ ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಆಗಿರ್ಬೋದು, ಆನ್ಲೈನ್ ಪೇಮೆಂಟ್ ಅಪ್ಲಿಕೇಶನ್ ಚಾರ್ಜಸ್ ಆಗಿರ್ಬೋದು, ಇದನ್ನು ನೀವೇ ಪೇ ಮಾಡಬೇಕಾಗಿರುತ್ತೆ. ಇದು ಎಲ್ಲ ಕ್ಯಾಟಗರಿಗೆ ಕೂಡ ಸೇಮ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ನ ಸೆಂಟರ್ಸ್ ಬಂದು ನಿಮಗೆ ಒಟ್ಟು 2 ಸೆಂಟರ್ಸ್ ಮಾತ್ರ ನೀಡಲಾಗ್ತಾಯಿದ್ದು, ಹಲ್ದವಾನಿ ಮತ್ತು ದೆಹ್ರುದ್ದೀನ್ನ 2 ಸೆಂಟರ್ಸ್ ಮಾತ್ರ ನೀಡಲಾಗ್ತಾಯಿದೆ. ಹಾಗೆ ನಿಮಗೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಪೀರಿಯಡ್ ಬಂದು ಈ ಒಂದು ಜೂನ್ ಮಂತ್ನಲ್ಲಿ ನಿಮಗೆ ಯಾವಾಗಾದರೂ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಫೋಟೋಸ್ ಆಗಿರ್ಬೋದು ಮತ್ತು ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ಲೆಫ್ಟ್ ಥಂಬ್ ಇಂಪ್ರೆಷನ್ ಆಗಿರ್ಬೋದು ಮತ್ತು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ಸ್ಕ್ಯಾನ್ಡ್ ಆಗಿರುವಂಥ ಫೋಟೋಸೇ ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಅದು ನಿಮ್ಮ PDF ಆಗಿದ್ದರೂ ಸಹ ಸೇಮ್ ಇರುತ್ತೆ. ಸೊ ಏನಪ್ಪ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋದೇನಪ್ಪ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಡಾಕ್ಯುಮೆಂಟ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಮತ್ತು 1 or 2 ಟೈಮ್ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ನು ಕೂಡ ಸ್ಕ್ಯಾನ್ಡ್ ಆಗಿರೋಂಥದ್ದು ಅಪ್ಲೋಡ್ ಮಾಡಿ. ಇಲ್ಲಾಂದರೆ ಈ ಒಂದು ಕಾರಣದಿಂದ ಕೂಡ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ kurmanchal.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ KNSB ಕೇರ್ಸ್ ಅಂತ ಕಾಣಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಕೆರಿಯರ್ ಅಂತ ಕಾಣಿಸುತ್ತೆ, ಅಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಪೇಜನ್ನು ಓಪನ್ ಆಗುತ್ತೆ. ಅದರಲ್ಲಿ ನೀವು ಹೊಸಬರಾಗಿರೋಂಥವ್ರು ರಿಜಿಸ್ಟ್ರೇಷನ್ ಆಗಿ ನೆಕ್ಸ್ಟ್ ಆಗಿ ಸೇವ್ ಮತ್ತು ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೂಡ ನಿಮ್ಮ ಇನ್ಫಾರ್ಮೇಷನ್ ನೀಡಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಅಲ್ಲಿ ಕೇಳುವಂಥ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಆಗಿರ್ಬೋದು, ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ಎಲ್ಲವನ್ನ ನೀಡಿ ನೆಕ್ಸ್ಟ್ ಬಂದು ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೂಡ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಕೊನೆಯದಾಗಿ ನಿಮ್ಮ ಪೇಮೆಂಟನ್ನು ಪೇ ಮಾಡಿದ್ದಾದಮೇಲೆ ಸಬ್ಮಿಟ್ ಅದನ್ನ ಕೊಡ್ತಾರೆ, ಮುಗಿಯುತ್ತೆ. ಹಾಗೆ ಯಾರೆಲ್ಲ ಅಮೌಂಟನ್ನು ಪೇ ಮಾಡ್ತಿದ್ರೋ ಅವರು ಬರುವಂಥ ಈ ರೆಸಿಪ್ಟನ್ನ ನೀವು ತೊಗೊಂಡು ಇಟ್ಕೋಬೇಕಾಗುತ್ತೆ. ಒನ್ಸ್ ಏನಾದರೂ ನಿಮ್ಮ ಅಪ್ಲಿಕೇಶನ್ ಫೇಲ್ಯೂರ್ ಆದರೆ ಈ ರೆಸಿಪ್ಟ್ ಜನ್ರೇಟ್ ಆಗೋದಿಲ್ಲ. ಜನ್ರೇಟ್ ಆದಮೇಲೆ ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀರ ಅಂತ ಅದ್ರ ಕೂಡ ನೀವು ಒಂದು ಕಾಪಿನ ತೊಗೊಂಡು ಇಟ್ಕೋಬೇಕಾಗುತ್ತೆ. ಹಾಗೆ ನಿಮ್ಮದು ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ಹೋಗ್ಬೇಕಾದ್ರೆ ನೀವು ಕಾಲ್ ಲೆಟರ್ ಅಂದರೆ ಆಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗುತ್ತೆ. ಅಥವಾ ಏನಾದರೂ
ನೀವು ಆಲ್ಮೋಸ್ಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ, ಅಥವಾ ನಿಮ್ಮ ಇಮೇಲ್ಗೆ ಕೂಡ ಬಂದಿರ್ಬೋದು, ಚೆಕ್ ಮಾಡ್ಕೋಬೋದಾಗಿರುತ್ತೆ. ಅಥವಾ ಎನಿ ಫರ್ದರ್ ಇನ್ಫಾರ್ಮೇಷನ್ ಇದ್ದರೂ ಕೂಡ ಇಮೇಲ್ ಅಥವಾ ಮೊಬೈಲ್ ನಂಬರ್ಗೆ SMS ಮುಖಾಂತರ ಬರುತ್ತೆ. ಸೊ ಹಾಗಾಗಿ ನೀವೇನೇ ಇನ್ಫಾರ್ಮೇಷನ್ನ ಮಿಸ್ ಮಾಡಿದ್ರು ಈ ಒಂದು ಇಮೇಲ್ ಆಗಿ ಫೋನ್ ನಂಬರ್ನ ಕ್ಲಿಯರಾಗಿ ನೀವು ಯೂಸ್ ಮಾಡೋಂಥದ್ದೇ ನೀಡಿ. ಹಾಗೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಒನ್ಸ್ ನೀವು ಪೇ ಮಾಡಿದಾದ್ಮೇಲೆ ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಇನ್ನು ನಿಮಗೆ ಎಕ್ಸಾಮ್ಸಲ್ಲಿ ಒಟ್ಟು ನಿಮಗೆ 5 ಸಬ್ಜೆಕ್ಟಲ್ಲಿ ಎಕ್ಸಾಮ್ಸನ್ನು ನೀಡಲಾಗ್ತಾಯಿದ್ದು. ಫಸ್ಟ್ನೇ ಸಬ್ಜೆಕ್ಟ್ ಬಂದು ನಿಮಗೆ ರೀಸನಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಅವೇರ್ನೆಸ್ ಮತ್ತು ಕಂಪ್ಯೂಟರ್ ನಾಲೆಜ್ ಮತ್ತು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದಿರುತ್ತೆ. ಒಟ್ಟು 200 ಮಾರ್ಕ್ಸ್ಗೆ 200 ಕ್ವಶನ್ಸ್ ಅನ್ನೋದಿರುತ್ತೆ. ಓನ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇದ್ದು ನಿಮಗೆ 145 ಮಿನಿಟ್ಸ್ ನಿಮಗೆ ಎಕ್ಸಾಮನ್ನು ಕಂಪ್ಲೀಟ್ ಮಾಡೋಕ್ಕೆ ಟೈಮನ್ನು ನೀಡಲಾಗ್ತಾಯಿದೆ. ಹಾಗೆ ನಿಮಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ. ಸೊ ನೋಡಿಕೊಂಡು ಆನ್ಸರನ್ನು ಮಾಡಿ. ಹಾಗೆ ನಂಬರ್ ಆಫ್ ಆನ್ಸರ್ ಚಾಯ್ಸ್ ಪರ್ ಕ್ವಶನ್ಸ್ಗೆ ಬಂದು 5 ಆಪ್ಷನ್ಸ್ ಅನ್ನೋದು ಇರುತ್ತೆ ನಿಮಗೆ. ಹಾಗೆ ನಿಮಗೆ ನೆಕ್ಸ್ಟ್ ಬಂದು ಅಪ್ಲೋಡ್ ಮಾಡಿರೋಂಥ ಸಮಯದಲ್ಲಿ ನಿಮ್ಗೆ ಏನಾದರೂ ಕ್ಲಾರಿಫಿಕೇಷನ್ ಇಲ್ಲ ಅಂತಂದರೆ, ಅಥವಾ ಏನಾದರೂ ನಿಮಗೆ ಟೆಕ್ನಿಕಲ್ ಇಶ್ಯೂ ಏನಾದರೂ ಆದರೆ ಇಲ್ಲಿ ಕಾಣಿಸ್ತಿರೋಂಥ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ, ಅಥವಾ ಇಲ್ಲಿ ಕಾಣಿಸ್ತಿರೋಂಥ ಮೊಬೈಲ್ ನಂಬರ್ಗೆ ಕೂಡ ಕಾಲ್ ಮಾಡ್ಬೋದಾಗಿರುತ್ತೆ. ಇದು ಅಲ್ಲಿನ ಆಫೀಸಲ್ಲಿ ಯೂಸ್ ಮಾಡುವಂಥ ಇಮೇಲ್ ಆಗಿ ಫೋನ್ ನಂಬರ್ ಆಗಿರುತ್ತೆ. ಸೊ ಇದು ಡಾರ್ಲಿಂಗ್ ಇವತ್ತಿನ ಒಂದು ವಿಡಿಯೋದ ಒಂದು ಶಾರ್ಟ್ ವಿಡಿಯೋ ಆಗಿದ್ದು. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಮಾಡೋಕೆ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಜಾಬ್ ಮಾಡಬೇಕಂತ ಇರೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ದೆ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಜಾಬ್ಸ್ ಮತ್ತು ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಫಾಲೋ ಹಾಗೆ ಸಪೋರ್ಟ್ ಎರಡು ಕೂಡ ಮಾಡಿ. ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.